ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ ತಕ್ಷಣ ಒಂದು ಬೇರೆ ಥರದ ಫೀಲಿಂಗ್ ಇಲ್ಲಿ. ಕಪಾಲಿ ಥಿಯೇಟ್ರ್ ಮುಂಚೆ ಇದ್ದಿದ್ದು, ಅಪ್ಪಾಜಿದು ಮಣ್ಣಿನ ಮಗ ಫಸ್ಟು, ಅದೆಲ್ಲ ಜ್ಞಾಪಕ ಬರುತ್ತೆ. ಆಮೇಲೆ ಇಲ್ಲಿ ಶೋಲೆ ನೋಡಿದ್ದು ಜ್ಞಾಪಕ ಬರುತ್ತೆ. ಅದಾದಮೇಲೆ ಓಮ್ ಸಾಕಷ್ಟು ಟೈಮ್ ರಿಲೀಸ್ ಆಗಿರೋ ಥಿಯೇಟ್ರ್ ಜೋಗಿ ಇಲ್ಲಿ ನೆನೆಸ್ಕೊಳ್ಳೋದಕ್ಕೆ ಒಂದು ಖುಷಿ ಆಗುತ್ತೆ. ಆಮೇಲೆ ಯೋಗಿಯವರ ನಂದಲ್ ಅವ್ರ ನಂದಿತಾ ಪಿಕ್ಚರ್ 100 days ಆಗಿರೋ ಫಿಲಮಲ್ಲಿ. ಸೊ ಲಾಟ್ ಆಫ್ ಮೆಮೊರೀಸ್ ಈ ಸಿನಿಮಾ. ಆಮೇಲೆ ರಣಧೀರ, ಪ್ರೇಮಲೋಕ, ಸೊ ಸಾಕಷ್ಟು ಸಿನಿಮಾಗಳು ಸಾಕ್ಷಿ ಇಲ್ಲಿ. ಇವತ್ತು ಅದು ABM ಅಲ್ಲ, AMB ಆಗಿ ಕನ್ವರ್ಟ್ ಆಗಿ ಇವಾಗ ನೋಡೋಕ್ಕೆ ಒಂದು ಖುಷಿ ಆಯ್ತು. ಈ ಸ್ಕ್ರೀನ್ ನೋಡಿದ ತಕ್ಷಣ ಫಸ್ಟ್ ಕಪಾಲಿ ಜ್ಞಾಪಕನೇ ಬರುತ್ತೆ. ಫಸ್ಟ್ ಅಲ್ಲಿ ನಾವು ಮಾಡಿರೋದು ಯೋಗಿ ನಿಜ ನಂಗೆ ಭಾಳ ಖುಷಿ ಆಯಿತು. ಅದು ಯೋಗಿ 50th ಫಿಲಮ್ ಇಲ್ಲಿ ಮಾಡ್ತಿರೋದು. ಅದು ಕಿಂಗ್ ಟೈಟ್ಲ್ ಅನ್ನೋದು ಅದು ಕೆ ಕಪಾಲಿ ಎರಡು ಸಂಬಂಧ ರಿಲೇಟೆಡ್ ಆಗಿದೆ. ಭಾಳ ಖುಷಿಯಾಗುತ್ತೆ. ಆ್ಯಂಡ್ ನನಗೆ ಯೋಗಿ ಫಸ್ಟು 2006 ಅಪ್ಪಾಜಿ ಹೋಗಿ ಟೈಮ್ಲಿ ಬಂದು ಸೂರಿ ಕರೆದ್ರು ನನಗೆ, ದುನಿಯಾ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ ಅಂತ ಪೋಸ್ಟರ್ ನೋಡಿದಾಗ. ಆಗಿಲ್ಲ ಅವಾಗ ಅವರು ಈ ಟೈಮ್ ಕಡಿಯೋ ಟೈಮು ಅಲ್ಲ ಸರ್, ಗೊತ್ತಿಲ್ಲ, ಬಟ್ ಹೇಳಿದೆ ಇಲ್ಲ ಸ್ವಲ್ಪ ಬರ್ತೀನಿ, ನೋಡೋಣ ಒಳ್ಳೇದಾಗುತ್ತೆ ಪಿಕ್ಚರ್ಗೆ, ಪ್ರಾಮಿಸಿಂಗ್ ಆಗಿದೆ ಅಂತ. ಅವಾಗ ಅದಾದಮೇಲೆ ಪಿಕ್ಚರ್ ರಿಲೀಸ್ ಆದಮೇಲೆ ದುನಿಯಾ ಪಿಕ್ಚರ್ನ ಥಿಯೇಟ್ರಲ್ಲಿ ಹೋಗಿ ನೋಡಿದೆ. ಅವತ್ತು ಮೈ ಗಾಡ್, ಐ ವಾಸ್ ಅಮೇಝಿಂಗ್. ದುನಿಯಾ ವಿಜಯ್ ಫಸ್ಟ್ ನೋಡೋಕ್ಕೆ ಒಂದು ಖುಷಿ. ಯಾಕಂದರೆ ನಮ್ಮ ಫಿಲ್ಮ್ ವಿಜಯ್ ಅವರು ಸ್ಮಾಲ್ ಕ್ಯಾರೆಕ್ಟರ್ ಮಾಡ್ಕೊಂಬಂದ್ರು. ನಾನು ಅದು ಹೇಳಿದೆ, ಯಾವುದೋ 2-3 ಒಳ್ಳೆ ಕ್ಯಾರೆಕ್ಟರ್ ಮಾಡಿದರು, ರಾಕ್ಷಸ, ಆಮೇಲೆ ರಿಷಿಲಿ. ಅದಾದಮೇಲೆ ಜೋಗಿಲಿ ಸಣ್ಣ ಪಾದ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಇಲ್ಲ ಅಣ್ಣ ನಿಮ್ಮ ಜೊತೆಲಿ ಇರ್ಬೇಕು ಅಷ್ಟೇ, ಅದೊಂದು ಪ್ರೀತಿ ವಿಶ್ವಾಸ ಇದಾಯಿತು. ಆ ಸಿನಿಮಾದಲ್ಲಿ ಹೋದ ಸರ್ಪ್ರೈಸಿಂಗ್ ಆಗಿ ನನಗೆ ಯೋಗಿ ನೋಡಿದ ತಕ್ಷಣ ಮೈ ಗಾಡ್, ಐ ಬಿಕೇಮ್ ಇಸ್ ಫ್ಯಾನ್. ಫಸ್ಟ್ ಟೈಮ್ ನಾನು 100 days ಫಂಕ್ಷನ್ ಬಂದಾಗ ಹೇಳಿದೆ, ನನಗೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್ ಅದು. ಭಾಳ ಐ ಡೋಂಟ್ ನೋ ವಾಟ್ ಸ್ಪಾಂಟಾನಿಟಿ. ಚಿಕ್ಕ ಹುಡುಗ ಅವಾಗ, ಈ ವಾಸ್ ವೆರಿ ಯಂಗ್ ಬಾಯ್. ಇವತ್ತು ಅದಾದಮೇಲೆ ಅಪ್ಪು ಜೊತೆ ಮಾಡಿದ ಹುಡುಗರು ಆಗಲಿ, ಆ್ಯಂಡ್ ಸಾಕಷ್ಟು ಫ್ರೆಂಡ್ಶಿಪ್. ನಾವು ಪಿಕ್ಚರ್ ಮಾಡದೆ ಹೋದ್ರೆ ವಿ ವೇರ್ ಆಲ್ ವೆರಿ ಕ್ಲೋಸ್ ಯೋಗಿ ಜೊತೆಲಿ. ಆ್ಯಂಡ್ ಯಾಕಂದ್ರೆ ನನಗೂ ಅವ್ರಿಗೆ ಏಜ್ ಗ್ಯಾಪ್ ಜಾಸ್ತಿ ಇದೆ, ಆದರೂ ನಾನು ಅವ್ರು ಆ ಏಜ್ ಗ್ರೂಪ್ ಥರನೇ ಟ್ರೀಟ್ ಮಾಡ್ತಾರೆ. ನನಗೆ ಅದೇ ಖುಷಿ ಆಗೋದು ಯೋಗಿ ಜೊತೆ ಮಾತಾಡಿದಾಗ. ಸೊ ಐ ಲೈಕ್ ದಿಸ್ ಬಾಯ್ ವೆರಿ ಮಚ್. ನಾನು ಯಾವಾಗ ಅನ್ಕೋತಾ ಇರ್ತೀನಿ ಯೋಗಿ ಚೆನ್ನಾಗಬೇಕು ಯೋಗಿಗೆ ಅಂತ ನನಗೆ, ಬಿಕಾಸ್ ಐ ಸಿನ್ಸಿಯರ್ಲಿ ಆಲ್ವೇಸ್ ಪ್ರೇ ಫಾರ್ ಹಿಮ್. ಆ್ಯಂಡ್ ಇಡೀ ಅವ್ರ ಫ್ಯಾಮಿಲಿ, ಅವ್ರ ಫಾದರ್ ಸಿದ್ದರಾಜ್ ಅವ್ರು ಇರ್ಬೋದು, ಎಲ್ಲ ಅವ್ರ ಮದರ್ ಅವ್ರು ಇರ್ಬೋದು, ಅವ್ರ ಬ್ರದರ್ ಅವರು ಅಷ್ಟೇ. ಇವತ್ತು ಅವ್ರ ವೈಫ್ನ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಇರೋದು, ಅವ್ರ ಮಗು. ಐ ಥಿಂಕ್ ಆಲ್ ಅ ವೆರಿ ಕ್ಯೂಟ್ ಫ್ಯಾಮಿಲಿ. ಆ್ಯಂಡ್ ಚೆನ್ನಾಗಿ ಆಗ್ಬೇಕಂತ ನಮ್ಮ ಆಸೆ. ಆಮೇಲೆ ನಮ್ಮ ಜೊತೆಲಿ ಇದು ಸಿನಿಮಾದಲ್ಲಿ ಮಾಡಿ, ಲೀಡರ್ ಸಿನಿಮಾದಲ್ಲಿ ಮಾಡಿ, ಅದಾದಮೇಲೆ ಇವಾಗ ಬೇಯ್ಲು ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ವಂಡರ್ಫುಲ್ ಆ್ಯಕ್ಟರ್, ಆ್ಯಂಡ್ ಒಳ್ಳೆ ಪೊಟೆನ್ಷಿಯಲ್ ಇರೋ ಆ್ಯಕ್ಟ್ರು, ಒಳ್ಳೆ ಡ್ಯಾನ್ಸರು, ಒಳ್ಳೆ ಫೈಟರು, ಎವ್ರಿಥಿಂಗ್ ಇಸ್ ಗಾಡ್ ವಾಟ್ ನಾಟ್. ಒಳ್ಳೆ ಕಾಮಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಸಕಾಲ ಬರುವಂತೂ ತಪ್ಪಾಗಲ್ಲ. ಐ ಥಿಂಕ್ ಅಮೇಝಿಂಗ್ ಆ್ಯಕ್ಟರ್. ಈ ಕಿಂಗ್ ನೋಡಿದಾಗ, ಟೀಸರ್ ನೋಡಿದಾಗ, ಐ ಥಿಂಕ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್, ವೆರಿ ವೆಲ್ ಶಾಟ್. ಅಂದರೆ ತುಂಬ ಚೆನ್ನಾಗಿ ಟೆಕ್ನಿಕಲ್ ಆಗಿ ಜಾಕ್ ಅವರು ತುಂಬ ಚೆನ್ನಾಗಿ ಮಾಡಿ. ಆಮೇಲೆ ಮ್ಯೂಸಿಕ್ ಅವರು ಶಶಾಂಕ್ ಅವರು, ಐ ಥಿಂಕ್ ಡನ್ ಅ ವೆರಿ ಗುಡ್ ಮ್ಯೂಸಿಕ್. ಆ್ಯಂಡ್ ಕ್ಯಾಮ್ರಾ ವರ್ಕ್ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಪ್ರತಾಪ್ ಅವರು ಅಷ್ಟೇ, ಐ ಥಿಂಕ್ ಅಮೇಝಿಂಗ್ ಆಗಿ ಕಾಣ್ತದೆ. ಎಲ್ಲರೂ ಇಟ್ ಲುಕ್ಸ್ ಫ್ರೆಶ್ ಆಗಿದೆ. ಐ ಥಿಂಕ್ ನನಗೇನೋ ಅದು ಓಮ್ ಫೀಲಿಂಗ್ ಥರ ಕಾಣ್ತದೆ. ಫಸ್ಟ್ ಇದ್ದ ತಕ್ಷಣ ಅದು ಓಮ್ ಅಂತ ಒಂದು ಇದೆ, ಚೆನ್ನಾಗಿ ಆಗಬೇಕು. ಯಾಕಂದರೆ ಕ್ರಿಮಿನಲ್ಸ್ ಅಂದರೆ ಬರೀ ರೋಡ್ಲಿರೋರು ಕಿಂಗ್ ಆಗಬೇಕು. ಕಿಂಗ್ ಅವರು ಕ್ರಿಮಿನಲ್ಸ್ ಆಗ್ತಾರೆ ಒಂದೊಂದ್ಸತಿ, ತಪ್ಪೇನಿಲ್ಲ. ಅದಕ್ಕೆ ಕಿಂಗ್ KING ಕಿಂಗ್, ಕ್ರಿಮಿನಲ್ ಬಂದ್ಬಿಟ್ಟು ಸೀನು ಆಗುತ್ತೆ KRIMANL, ಕ್ರಿಮಿನಲ್ ಕೂಡ ಆಗುತ್ತೆ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಏನೋ ಒಂದು ಅಂಡರ್ ಕರೆಂಟ್ ಇದೆ. ಅದು ನೋಡಿದಾಗ ಎಲ್ಲರೂ ಅಂತೀವಿ ಏನೋ ಬ್ಲಡ್ ಶೆಡ್ ಎಲ್ಲ ಇತ್ತು, ಬಟ್ ಅವ್ರು ಲಾಸ್ಟಲ್ಲಿ ಫಸ್ಟ್ ಎಕ್ಸ್ಪ್ರೆಷನ್ ನೋಡಿದಾಗ ಒಂದು ಟೀಯರ್ಸ್ ಬರುತ್ತೆ. ಆ ಟೀಯರ್ಸಿಂದ ಅಳುವಿಂದ ಎಷ್ಟೊಂದು ದೊಡ್ಡ ಕಥೆ ಇದೆ. ಐ ಥಿಂಕ್ ಸಮ್ ಎಮೋಷ್ನಲ್ ಸ್ಟೋರಿ ಇದೆ, ಒಂದು ಲವ್ಲಿ ಥಾಟ್. ವೆರಿ ಮೆಮೊ. ಐ ಥಿಂಕ್ ಚೆನ್ನಾಗಿ ಆಗಬೇಕು. ಐ ಥಿಂಕ್ ಎನಿಥಿಂಗ್ ಫ್ರಮ್ ಮೈ ಸೈಡ್ ಐಲ್ ಬಿ ಆಲ್ವೇಸ್ ದೇರ್ ಫಾರ್ ಯು, ಫಾರ್ ಕಿಂಗ್. ಆ್ಯಂಡ್ ದಿಸ್ ಇಸ್ ಸ್ಟಾರ್ಟಿಂಗ್ ಟಿಲ್ ರಿಲೀಸ್, ಆ್ಯಂಡ್ ದ ಸಕ್ಸಸ್ ಆಫ್ ದ ರಿಲೀಸ್ ಆಲ್ಸೋ ಐಲ್ ಬಿ ದೇರ್, ಐ ಥಿಂಕ್ ಫಾರ್ ಎವ್ರಿ ಸೈಡ್. ಆ್ಯಂಡ್ ಸೊ ಬ್ಯೂಟಿಫುಲ್, ವೆರಿ ನೈಸ್ ಬಾಯ್. ಆ್ಯಂಡ್ ಚೆನ್ನಾಗಿ ಆಗಬೇಕು, ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಸಿನ್ಸಿಯರಾಗಿ ಪ್ರಾರ್ಥನೆ ಮಾಡ್ತೀನಿ, ಚೆನ್ನಾಗಾಗಲಿ ಕಿಂಗು.
ಕಿಂಗ್ ಥರನೇ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ನೋಡಿದಾಗೆಲ್ಲ ಅಪ್ಪು ನೋಡಿದಾಗ ಆಗುತ್ತೆ, ಆ್ಯಕ್ಚುಲಾಗಿ ಅಪ್ಪು ಜೊತೆ ತುಂಬ ಕ್ಲೋಸ್ ಆಗಿದ್ದು. ಸೊ ಐ ಡೋಂಟ್ ಫೀಲ್ ದಟ್ ಅಪ್ಪು ಇಸ್ ನಾಟ್ ದೇರ್. ನಾನು ಯೋಗಿಯಲ್ಲಿ ನೋಡ್ತೀನಿ, ನಿಮ್ಮನ್ನು ನೋಡ್ತೀನಿ, ಎವ್ರಿವೇರ್ ಐ ಫೀಲ್ ಮೈ ಬ್ರದರ್ ಇಸ್ ದೇರ್. To be good and all the best, Yogi, from the bottom of my heart. All the best, sir. All the best. All the best. Thank you. That's so sweet, ಶಿವಣ್ಣ. ನಿಜವಾಗ್ಲೂ ಅದಕ್ಕೆ ಶಿವಣ್ಣ ಹೌ ಪ್ರೌಡ್. ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಯೋಗಿ ಸರ್? ಹೆಮ್ಮೆ ಅನ್ನೋದಕ್ಕಿಂತ ತುಂಬ ಖುಷಿ ಇದೆ. ಮೊದಲನೇದಾಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಇನ್ವಿಟೇಷನ್ಗೆ ಎಲ್ಲರೂ ಬಂದಿದ್ದೀರಾ, ತುಂಬ ಖುಷಿ ಆಯಿತು. ಆ್ಯಂಡ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಿಂಗ್ ಸಿನಿಮಾನ ಲಾಂಚ್ ಮಾಡಿಕೊಟ್ಟಂಥ ಒಬ್ಬರು ಕಿಂಗ್, ಇವ್ರು ಬಿಟ್ಟು ಬೇರೆ ಯಾರು ಬಂದಿದ್ರು ಇದು ಅಷ್ಟೊಂದು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬ ಟ್ರಬಲ್ ಮಾಡಿದ್ದೀನಿ ನಿಮಗೆ, ಸಾರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಏನೇನೋ ಹೇಳಬೇಕು ಅಂದ್ಕೊಂಡು ಬಂದಿರ್ತೀವಿ, ಇಲ್ಲಿ ಬಂದರೆ ಮರ್ತೋಗ್ತೀನಿ. ಸೊ ಅದಕ್ಕೆ ನೋಟ್ ಮಾಡ್ಕೊಂಬಿಟ್ಟೆ ಏನು ಹೇಳಬೇಕು ಅಂತ. ನಂಗೆ ತುಂಬ ಇಷ್ಟ ಸಾಂಗ್ ಡೂನಾ ಅಂತ ಒಂದು ಸಾಂಗು ಬೆಳ್ಳಿಲಿ. ಆಮೇಲೆ ಇನ್ನೊಂದು ಸಾಂಗ್ ಶ್ರೀಕಂಠ, ಒಂಥರ ಐ ಥಿಂಕ್ ವೆರಿ ಅಮೇಝಿಂಗ್ ವಾಯ್ಸ್ ಇದೆ. ತುಂಬ ಚೆನ್ನಾಗಿದೆ. ಓಕೆ ಸರ್, ಶಿವಣ್ಣಂಗೆ ಶ್ರೀಕಂಠ ಹಾಡನ್ನ 2 ಸಾಲುಗಳು ಹಾಡಕ್ಕೆ ಇಷ್ಟಪಡ್ತೀನಿ. ಗೆಳತಿಯಾದೆ ಬಾಳದಾರಿಗೆ ಪಯಣವು ಸುಲಭ, ನನಗೆ ನಾನೇ ಆಗಿ ಹೋದೆನು ಪ್ರತಿದಿನ ಹೊಸವ. ಪ್ರಣಾಮ ನಿಂಗೆ ಓ ದೇವತೆ, ಹೆಸರಿರದ ಬಂಧು ನೀನು. ಅಂತರಂಗದೂರಿಗೆ ಬಂದವಳೇ ನನ್ನವಳೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನನ್ನ ಮೊದಲನೇ ಸಿನಿಮಾ ಆಸ್ ಎ ಪೊಲೀಸ್ ಮಾಡಿದ್ದು ಬಂದು ನನ್ನ ಬೈರತಿ ರಣಗಲಲ್ಲಿ. ನನಗಿನ್ನ ಶಿವಣ್ಣನ ಜೊತೆ ಫಸ್ಟ್ ಸೀನ್ ಮಾಡಿದಾಗ ನರ್ವಸ್ ಆಗಿದೆ. ಆ ಸೀನಲ್ಲಿ ನಾನು ಡೈರೆಕ್ಟಾಗಿ ಡೈಲಾಗ್ ತೊಗೊಂಡಾಗ ಶಿವಣ್ಣ ಒಂದು ಮಾತು ಹೇಳಿದ್ರು, ನಾನು ನಿನ್ನ ಅಡ್ಡಕ್ಕೆ ಬಂದಿದ್ದೀನಿ, ನೀನು ಇಲ್ಲಿ ಕಮಾಂಡಿಂಗ್ ಆಗಿರ್ಬೇಕು, ಎ ಅಂತ ತಗೊಂಡ್ರು. ನನಗೆ ಶಿವಣ್ಣನ ಮುಂದೆ ಎ ಅಂತ ಹೆಂಗೆ ಹೇಳಲಿ ಅಂತ, ನೋ ಯು ಎ ಅಂತ ತಗೋ ಅಂದರು. ಹಿ ಗೇವ್ ಮಿ ಸೋ ಮಚ್ ಕಾನ್ಫಿಡೆನ್ಸ್. ನನಗೆ ಆ ಸೀನ್ ಇವಾಗ್ಲೂ ಸುಮಾರು ಜನ ಕಳಿಸ್ತಾರೆ, ಅಣ್ಣ ಈ ಸಿನಿಮಾಯಿಂದ ನನಗೆ ತುಂಬ ರೆಕಗ್ನೈಸ್ ಸಿಕ್ಕಿದೆ ಆ್ಯಂಡ್ ಐ ಆಮ್ ಡೂಯಿಂಗ್ ಲಾಟ್ ಆಫ್ ಮೂವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಅಣ್ಣ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕಂದರೆ ನೀವು ಒಬ್ಬ ಆರ್ಟಿಸ್ಟ್ಗೆ ಕೊಡುವಂಥ ಒಂದು ಕಾನ್ಫಿಡೆನ್ಸ್ ನಿಜವಾಗ್ಲೂ ಇಟ್ ಮೇಕ್ಸ್ ಆರ್ ಲೈಫ್ ಈಸಿ. ಯಾಕಂದರೆ ನಾವೆಲ್ಲ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು. ನಿಮ್ಮ ಮುಂದೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನರ್ವಸ್ ಇರುತ್ತೆ, ಬಟ್ ನೀವು ಎಷ್ಟು ಚೆನ್ನಾಗಿ ಕಂಫರ್ಟಬಲ್ ಮಾಡಿದ್ರಿ ಅಂದರೆ ಐ ಕಾಂಟ್ ಫರ್ಗೆಟ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಬಟ್ ಅಕ್ಕ ಬೇಕ್ ಮಾಡೋ ಕೇಕ್ನ ಮಿಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಗೇನ್ ನಮ್ಮ ಸಿನಿಮಾ ಕಿಂಗ್ ನಿಮ್ಮ ಕಡೆಯಿಂದ ರಿಲೀಸ್ ಆಗ್ತಿಲ್ಲ, ಅವ್ನಿಗೆ ಇನ್ನೂ ಖುಷಿ. ಥ್ಯಾಂಕ್ ಯು, ಲವ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಮಗೆ ಮಾತಾಡೋದು ಖುಷಿ ಆಗುತ್ತೆ. ಇಲ್ಲ ನೀವು ಮಾತಾಡಿ ಮುಗಿಸಿದ್ಮೇಲೆ ನಾವೆಲ್ಲ ಮಾತಾಡ್ತಿರ್ಬೇಕಾದ್ರೆ. ಥ್ಯಾಂಕ್ ಯು. ಇವರು ಸಿನಿಮಾ ದುನಿಯಾ ನಾನು ನೋಡಿದಾಗ ಇವ್ರ ಮೇಲೆ ನನಗೊಂದು ಅಸೂಯೆ ಸ್ಟಾರ್ಟ್ ಆಯ್ತು. ಯಾಕೆ ಅಂದರೆ ಇಂಥದ್ದೊಂದು ಪಾತ್ರ ನನಗೆ ಸಿಕ್ಲಿಲ್ವಲ್ಲ, ಅದು ಕಲಾವಿದ್ರಿಗೆ ಇರುತ್ತೆ ಆ ನೋವು ಅಂತ. ಯಾಕೆಂದ್ರೆ ಕಲಾವಿದ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಆ ನೋವು ಏನು ಅಂತ. ಅಂಥದ್ದೊಂದು ಪಾತ್ರ ಗುರ್ಸ್ಕೊಳ್ಳೋಕೆ ಸಿಕ್ಕುವಂಥ ಪಾತ್ರಗಳಿದೆಯಲ್ಲ, ಅದು ಪ್ರಥಮ ಪ್ರಯತ್ನದಲ್ಲಿ ಅದಷ್ಟು ಸುಲಭವಾಗಿರಲ್ಲ. ಮತ್ತು ಆತ ಎಷ್ಟು ನೈಜವಾಗಿ ಸಹಜವಾಗಿ ಅಭಿನಯಿಸಿದ್ದ ಅಂದರೆ ಈಗಲೂ ಬಿಲಿ ಮಾಡೋಕ್ಕಾಗಲ್ಲ. ಅದ್ಭುತವಾದ ನಟ ಅನ್ನೋದನ್ನ ಮೊದಲನೇ ಚಿತ್ರದಲ್ಲೇ ಬೆಳೆಯುವ ಪೈರು ಮಡಿಕೆಯಲ್ಲಿ ಅಂತ ಹೇಳ್ತೀವಲ್ಲ, ಹಾಗೆ ಮೊದಲನೇ ಪೈರೇ ಅಷ್ಟೊಂದು ಹಸಿರಾಗಿ ಬಂದಿತ್ತು.
ಸೊ ಅದು ಅವ್ರನ್ನ ಇವತ್ತು 50 ಸಿನಿಮಾಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದು ಇವತ್ತಿನ ಕಾಲಘಟ್ಟದಲ್ಲಿ 50 ಸಿನಿಮಾ ಮಾಡೋದು ಅಷ್ಟು ಸುಲಭದ ಮಾತಲ್ಲ, ಖಂಡಿತ ಅಲ್ಲ. ಆ ಜರ್ನಿನಲ್ಲಿ ಎಷ್ಟು ಏಳು ಬೀಳುಗಳು ನೋಡಿ, ಅನೇಕ ಅವಮಾನಗಳನ್ನ ಸಹಿಸಿಕೊಂಡು ಗೆದ್ದಾಗ ಬೀಗದಲೆ, ಕುಗ್ಗದಲೆ ಬಿದ್ದಾಗ ಅದನ್ನ ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಬರೋದಿದೆಯಲ್ಲ, ಅಷ್ಟು ಸುಲಭದ ಮಾತು ಖಂಡಿತ ಆಗಿರಲ್ಲ ಒಬ್ಬ ನಟನಿಗೆ. ಯಾಕೆಂತಂದ್ರೆ ನಮ್ಮ ಕಾಲಗಳು ನಮಗೆ ಗೊತ್ತಿದ್ದಂಗೆ ಸುತ್ತು ಜನ ಹಿಡ್ಕೊಂಡು ಎಳಿತಿರ್ತಾರೆ. ಹೆಂಗೆ ಎಳಿತಿರ್ತಾರೆ ಅಂದ್ರೆ ನಮ್ಮ ಜೊತೆಲೇ ಗೊತ್ತಿರಲ್ಲ, ಹಾಗೆ ಹೇಳೋದು ಪಕ್ಕಕ್ಕೆ ಹೋದ್ಮೇಲೆ ಗೊತ್ತಾಗಿರುತ್ತೆ ಅವನು ಹೇಳ್ತಿದ್ದ ನಮ್ಮ ಕಾಲ ಅಂತ. ಸೊ ಆ ಥರದ ಪ್ರಪಂಚ ಇದು. ಈ ಪ್ರಪಂಚದಲ್ಲಿ ಗೆದ್ದು ನಿಂತಿದ್ದಾರೆ, ಗೆಲ್ಲಲಿ. ಕಿಂಗ್ ನೋಡಿ ನಿಮಗೆ ಎಷ್ಟು ಖುಷಿ ಆಯ್ತು? ಎಲ್ರಿಗೂ ನಮಸ್ಕಾರ. ಈ ಕಪಲ ಥಿಯೇಟರ್ನ ಶಿವಣ್ಣ ಹೇಳಿದಾಗೆ ನಾವು ಫಸ್ಟು ನಂದಾಲೋಚನಂತ ರಿಲೀಸ್ ಆದಾಗ ಯಾವ ಥರ ನೋಡಿದ್ರು ಅದೇ ರೀತಿ ಇವತ್ತು ಜನಗಳು ಇಲ್ಲೂ ನೋಡಿದ್ದೀನಿ ನಾನು. ತುಂಬ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು. ಕಿಂಗ್ ಅಂತ ಟೈಟಲ್ ಏನಕ್ಕೆ ಇಟ್ಟಿದ್ದೀರಾ? ಅಂಡ್ ನಿಮ್ಮ ಜರ್ನಿ ಈಗ ಚೆನ್ನೈಯಲ್ಲಿ 12 ವರ್ಷ ಎಲ್ಲ ಇದ್ರಲ್ಲ, ನಿಮ್ಮ ಜರ್ನಿಯಿಂದ ಕಿಂಗ್ ಹೇಗೆ ಶುರುವಾಯಿತು ಅದನ್ನ ಹೇಳಿ. ಜರ್ನಿ ಬಗ್ಗೆ ಬೇರೆ ಯಾವಾಗಲಾದ್ರೂ ಮಾತಾಡೋಣ. ಸೂಪರ್ ಸರ್, ನೀವು ಕಿಂಗ್ ಬಗ್ಗೆ ಮಾತಾಡಿ ಸರ್. ಆಕ್ಚುಲಿ ಟೈಟಲ್ ಕ್ಯಾಮ್ರಾ ನೋಡಿ ಮಾತಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಮೊದಲೇ ನಿಮ್ ಗಡ್ಡ ಮಾತ್ರ ಕಾಣಿಸುತ್ತೆ, ಬನ್ನಿ ಇಲ್ಲಿ ಮತ್ತಕ್ಕೆ. ಹಾ ಓಕೆ, ರೆಡಿ? ಜಾಕ್ ಸರ್ಗೆ ದೊಡ್ಡ ಚಪ್ಪಾಳೆ. ಇಟ್ ಈಸ್ ಅ ವೆರಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್. ಜಾಕ್ ಸರ್, ಕ್ಯಾಮ್ರಾ ಹಿಂದೆ ನಿಂತು ಎಲ್ಲರನ್ನ ನೀವು ಆಟ ಆಡಿಸಿ ಆಯ್ತು. ಲುಕ್ ಇನ್ ಟು ದ ಕ್ಯಾಮರಾಸ್ ಅಂಡ್ ಆನ್ಸರ್ ನೌ. ಓವರ್ ಟು ಯು ಸರ್. ಆಕ್ಚುಲಿ ಸ್ಟೋರಿ ಬಂದು ರಿಲೇಟೆಡ್ ಸ್ಟೋರೀಸ್. ಯಾವುದೇ ಸುಮ್ಮನೆ ಟೈಟಲ್ನ ಇಡಬೇಕು ಅಂತ ಆಗಲಿ ಇಲ್ಲ ಪ್ರಮೋಷನ್ಗಾಗಲಿ ಇಟ್ಟಿಲ್ಲ. ಸ್ಕ್ರಿಪ್ಟ್ ಮಾಡುವಾಗಲೇ ಟೈಟಲ್ ಬಂದಿತ್ತು, ಸ್ಕ್ರಿಪ್ಟ್ ಮಾಡುವಾಗಲೇ ಟೈಟಲ್ ಬಂದಿದ್ದು. ಸೊ ಹಾಗಾಗಿ ಟೈಟಲ್ ಇಟ್ಟಿದ್ದು ಸರ್. ನಿಮಗೆ ಮೇ ಬಿ ಏನು ನೋಡಿದ್ರಲ್ಲ, ಸೊ ಅದನ್ನ ಹೋಲ್ ಸಿನಿಮಾ ನೋಡಿದ್ರೆ ನಿಮ್ಗೆ ಆ ಟೈಟಲ್ಗೆ ಏನಕ್ಕೆ ಇಟ್ಟಿದ್ದಾರೆ, ಆ ಟೈಟಲ್ ಏನಕ್ಕೆ ಬಂದಿದೆ ಅನ್ನೋದು ನಿಮಗೆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಸರ್. ಹಾಂ ಸರ್, 90s 95 ಟೈಮಲ್ಲಿ ಬಂದಿರೋ ಒಂದು ಟೈಮ್ ಸರ್. ಇಲ್ಲ 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 ಸರ್, ಇಲ್ಲ 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 ಸರ್. ಮೇ ಬಿ ನಾನು ತುಂಬ ಚೈಲ್ಡ್ಹುಡ್ ಡೇಸಿಂದ ನೋಡ್ಕೊಂಡು ಬಂದಿರೋಂಥ ಹೀರೋ ಸರ್. ಸ್ವಲ್ಪ ನಾನು ಕಂಫರ್ಟಬಲ್ ಮಾತಾಡೋದು. ಆರಾಮ್ಸೆ ಆರಾಮ್ಸೆ ಆರಾಮ್ಸೆ. ಆಕ್ಚುಲಿ ಚೆನ್ನಾಗಿ ಕೂತ್ಕೊಂಡು ನಾನು ಚೆನ್ನಾಗಿ ಕೂತ್ಕೊಂಡು ತುಂಬಾ ತೊಂದರೆ ಕೊಡ್ತಿದ್ದೀರ. ಇಲ್ಲ ಸರ್, ಪ್ಲೀಸ್ ಬಿ ಕಂಫರ್ಟೇಬಲ್. ಮೈಕ್ ಹಿಂಗೆ ಇಟ್ಕೊಳ್ತೀರಾ? ಎಸ್. ಇಲ್ಲ ಇಲ್ಲ ಗೊತ್ತಾಯ್ತು. ನೈಸ್ ಸರ್, ನಾನು ಮಂಡ್ಯದವನು ಸರ್, ಶ್ರೀರಂಗಪಟ್ಟಣ ಮೈಸೂರು. ಈಗ ಒಂದು 10 years ಇಂದ ಸೆಟ್ಲ್ ಆಗಿದ್ದೀನಿ ಅಷ್ಟೇ, ಬಟ್ ಬೇಸಿಕಲಿ ಮೈಸೂರು. ಇಲ್ಲ ಸರ್, ಅದು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಬಟ್ ಸಿನಿಮಾ ಬಂದು ವಿಂಟೇಜ್ ಸ್ಟೈಲ್ ಸೆಟ್ ಮಾಡಿದ್ವಿ ಸರ್. ಹೋಲ್ ಸಿನಿಮಾ ಬಂದು ವಿಂಟೇಜ್ ಸ್ಟೈಲಲ್ಲಿದೆ. ಯೋಗಿ ಸರ್ ಏನಕ್ಕೆ ಸೆಲೆಕ್ಟ್ ಆಗಿದ್ದು ಅಂದರೆ, ಮೇ ಬಿ ಅವ್ರಿಗಿನ್ನ ನನ್ನ ಕತೆಗೆ ಬೇರೆ ಯಾರು ಬರಲಿಲ್ಲ ಸರ್. ಚೆನ್ನೈಯಿಂದ ನಾನು ನಮ್ಮ ಶಶಾಂಕ್ ಸರ್ ಕಾಲ್ ಮಾಡಿ ಸರ್ ಬಗ್ಗೆ ಸರ್ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ ಅಂತ ಅನ್ನುವಾಗ್ಲೇ ಎಲ್ಲರೂ ಹ್ಯಾಪಿ ಆದರು ಸರ್. ನಾನು ಶಶಾಂಕ್ ಸರ್ಗೆ ಒಂದು ಮಾತು ಹೇಳಿದೆ, ಇದನ್ನ ಯೋಗಿ ಸರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಅವ್ರು ಆ ಮೂಮೆಂಟಲ್ಲಿ ಒಂದು ವರ್ಡ್ಸ್ ಹೇಳಿದ್ರು ಯೋಗಿ ಸರ್ ಬಗ್ಗೆ. ಮೇ ಬಿ ಅದು ಇನ್ನೂ ನನಗೆ ಆ ಮೂಮೆಂಟ್ ಇದೆ. ನಮ್ಮ ಆಕಾಶ್ ಅಂತ ಇದ್ದಾನೆ, ಸೊ ಯಾವಾಗಲೂ ಅವ್ನಿಗೆ ಹೇಳ್ತೀನಿ ಈ ಥರ ಏನಾದರೂ ಮಾಡಬೇಕು ಅಂದಾಗ. ಆಕಾಶ ಮತ್ತು ನಮ್ಮ ಶಶಾಂಕ್ ಸರ್ ಹೇಳಿದ ಮಾತು ಯೋಗಿ ಸರ್ನೇ ಬೇಕು ಅನ್ನೋದಕ್ಕೆ ರೀಸನ್ನು ಈ ಕತೆ ಇದು ಮಾಡಿದ್ದು ಸರ್, ಡಿಮ್ಯಾಂಡ್ ಮಾಡಿದ್ದು. ಸರ್, ಕಿಂಗ್ ಅಂದ್ರೆ ಕನ್ನಡದಲ್ಲಿ ರಾಜ ಅಂತ, ಸೊ ಗೋದಾವರಿ ರಾಜನ ಹೆಂಗೆ? ಇಲ್ಲ, ಅದು ಜಸ್ಟ್ ಪ್ಲೇಸ್ಗೆ ಒಂದು ನೇಮ್ ಇಟ್ಕೊಂಡಿದ್ದೀವಿ ಸರ್ ಟೀಸರ್ಗೋಸ್ಕರ. ಬಟ್ ಪ್ಲೇಸ್ ನಿಮಗೆ ಓವರ್ ಆಲ್ ಸಿನಿಮಾ ನೋಡುವಾಗ ನಿಮ್ಗೆ ಅದೊಂದು ಪ್ರಾಪರ್ ಆಗಿ ಒಂದು ಯೂನಿವರ್ಸ್ ಸೆಟ್ ಆಗುತ್ತೆ. ಈಗ ಸರ್, ಕಿಂಗ್ ಅನ್ನೋದು ಟೈಟಲ್ ಯೂನಿವರ್ಸ್ ಅಲ್ಲಿ ಆಲ್ರೆಡಿ ಕನೆಕ್ಟ್ ಆಗಿದೆ, ಯಾಕಂದ್ರೆ ಶಾರುಖ್ ಖಾನ್ ಅವರು ಕಿಂಗ್ ಅಂತ ಬರ್ತಾ ಇದೆ ಸಿನಿಮಾ. ಓಕೆ, ಈ ರೀತಿ ಏನಾದರೂ ಆಡಿಯನ್ಸ್ಗೆ ಗೊಂದಲ ಆಗಲ್ವಾ? ಇಲ್ಲ ಇಲ್ಲ ಮಾಮ್, ಸರ್ಚ್ ಮಾಡಿದ್ರು ಈಗ ಶಾರುಖ್ ಖಾನ್ ಅವ್ರದೇ ಬರೋದು, ಹಾಗಾಗಿ ಇಲ್ಲ ನನಗೆ ಅದು ಕಿಂಗ್ ಬರುತ್ತೆ ಅಂತ ಗೊತ್ತಿದ್ದೆ ಇದನ್ನ ಇಟ್ಟಿದ್ದು ನಾವು. ಸರ್ ಅಲ್ಲ, ಈಗ ಆಲ್ರೆಡಿ ಒಂದು ಸಿನಿಮಾ ಬರ್ತಾ ಇರೋದ್ರಿಂದ ಮತ್ತೆ ಪರ್ಟಿಕ್ಯುಲರ್ ನಿಮ್ಗೆ ಇದೇ ಟೈಟ್ಲ್ ಬೇಕು? ಇಲ್ಲ ಇಲ್ಲ ಸರ್, ಸ್ಕ್ರಿಪ್ಟ್ ಮಾಡಿದ್ದು 3-4 years ಬ್ಯಾಕ್ ಸರ್. ಮೇ ಬಿ ಆ ಕಿಂಗ್ ಬರ್ತಾ ಇರೋದು ಈಗ ಅಲ್ಲ. ಸೊ ನಾವು ಬಿಫೋರ್ 3-4 years ಬ್ಯಾಕೇನೆ ಕಿಂಗ್ ಅಂತ ಟೈಟಲ್ ಇಟ್ಕೊಂಡಿದ್ದೆ. ನಾನು ಅದನ್ನು ಯೋಗಿ ಸರ್ ಹತ್ರನೂ ಡಿಸ್ಕಷನ್ ಮಾಡಿದ್ದೀನಿ. ಹೋಲ್ ನನ್ನ ಟೀಮ್ ಗೊತ್ತಿದೆ ಸರ್ ಆ ವಿಚಾರ. ಯೋಗಿ ಅವರ ಯಾವ ಕ್ಯಾರೆಕ್ಟರ್ನ ನೋಡಿ, ಹಿಂದಿನ ಸಿನಿಮಾದ ಕ್ಯಾರೆಕ್ಟರ್ ನೋಡಿ ನಿಮಗೆ ಈ ಕ್ಯಾರೆಕ್ಟರ್? ಅಂಬಾರಿ ಸರ್. ಪರ್ಟಿಕ್ಯುಲರ್ ಸಿನಿಮಾದ ಡೈಲಾಗ್ ಬಗ್ಗೆ ಏನು ಹೇಳ್ತೀರಾ ಸರ್? ಡೆಫಿನೆಟ್ ಆಗಿ ಸರ್, ಡೆಫಿನೆಟ್ ಆಗಿ ಸರ್. ಹಾಂ ಸರ್,
ಸರ್ ಹೋಲ್ ಮೇ ಬಿ ನೀವು ಟೀಸರ್ ನೋಡಿದಾಗ ಶಿವಣ್ಣ ಒಂದು ಮಾತು ಹೇಳಿದ್ರು, ನಂಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಹೋಲ್ ಟೀಸರಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೆ ಆ ಪೋರ್ಷನ್ಸ್ ನಾನು ಯೋಗಿ ಸರ್ನ ಟೀಸರ್ ನೋಡುವಾಗ ಎಲ್ರಿಗೂ ನನ್ನ ಥಾಟ್ಸ್ ಬರುತ್ತೆ, ಇದೇನೋ ತುಂಬ ಅಲ್ಟಿಮೇಟ್ ವೈಲೆನ್ಸು ಅದು ಇದು ಆ್ಯಕ್ಷನ್ ಅದು ಇದು ಅಂತ ಹೇಳಿ. ಎಂಡ್ ಮೂಮೆಂಟಲ್ಲಿ ಯೋಗಿ ಸರ್ ಕಣ್ಣಲ್ಲಿ ನೀರು ಬರ್ತಲ್ಲ, ಹೋಲ್ ಸಿನಿಮಾ ಅದೇ ಆಗಿದೆ ಸರ್. ಸೊ ಈ ಟೀಸರಿಂದ ಹೇಳಕೊಟ್ಟಿದ್ದು ಅದನ್ನು. ಯೋಗಿ ಸರ್ನ ಮೇ ಬಿ ಗೊತ್ತಿಲ್ಲ ಸರ್, ದೊಡ್ಡವ್ರ ಬಗ್ಗೆ ಆಗಲಿಲ್ಲ, ಮುಂದೆ ಮಾಡಿರೋ ಬಗ್ಗೆ ಗೊತ್ತಿಲ್ಲ. ಬಿಗ್ಗೆಸ್ಟ್ ಆ್ಯಕ್ಟರ್ ಸರ್. ನಾನು ಚೆನ್ನೈಲಿ ಇದನ್ನು ತೋರಿಸ್ತಿರುವಾಗ ಎಲ್ಲರೂ ಸರ್ಪ್ರೈಸಲ್ಲಿ ಶಾಕ್ ಆಗಿದ್ದ ಡೇಸ್ಗಳಿದೆ. ಟೀಸರ್ ನೋಡಿ 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 ಯಾರಿದು ಅಂತ ಹೇಳಿ, ಅಷ್ಟು ದೊಡ್ಡ ಆಕ್ಟರ್ ಸರ್. ಇವನ್ ನನ್ನ ಚೆನ್ನೈ ಟೀಮ್ ಗೊತ್ತಿದೆ ಸರ್. ಇವ್ರು ನೋಡಿ ಯಾರಿದು ಅಂತ ಸರ್ಚ್ ಮಾಡಿದ್ದಾರೆ ಸರ್, ನನ್ನ ಮುಂದೆನೇ ಸರ್ಚ್ ಮಾಡಿದ್ದಾರೆ ಯೋಗಿ ಸರ್ ಬಗ್ಗೆ, ಈ ಮಟ್ಟದ ಪರ್ಫಾರ್ಮೆನ್ಸ್ ಅಂತ. ಆಮೇಲೆ ಪ್ರತಾಪ್ ನಾರಾಯಣ್ ಸರ್ ನೆನ್ನೆ ನಾನು ಮೀಟ್ ಮಾಡುವಾಗ ಒಂದು ಮಾತು ಹೇಳ್ತಿದ್ರು, ಅವರು ಕಣ್ಣಲ್ಲಿ ನೀರು ಹಾಕುವಾಗ ಅವರೇ ಅಪೋಸಿಟಲ್ಲಿ ಇದ್ದಿದ್ದು ಸರ್. ಅವರು ಎಕ್ಸಾಕ್ಟ್ ಒಂದು ಮಾತು ಹೇಳಿದ್ರು, ಅದು ಯೋಗಿ ಸರ್ ಸ್ಟ್ರೆಂತ್ ಏನು ಅನ್ನೋದನ್ನ, ಅಂದ್ರೆ ಅದೊಂದು ಮೂಮೆಂಟ್ ಇದೆ ಸರ್. ಸೊ ಹಂಗಾಗಿ ಯೋಗಿ ಸರ್ಗೆ ಬೆಟರ್ ಆಪ್ಷನ್ ನನಗೆ ಯಾವುದೂ ಇರಲಿಲ್ಲ ಸರ್. ಸಿನಿಮಾದ ಡೈಲಾಗ್ ಬಗ್ಗೆ ಏನು ಹೇಳ್ತೀರಾ? ಯಾವ ಡೈಲಾಗ್ ಬಗ್ಗೆ ಸರ್? ಓವರ್ ಆಲ್ ಸಿನಿಮಾ ಡೈಲಾಗ್. ಓವರ್ ಸಿನಿಮಾದಲ್ಲಿ ಆಮೇಲೆ ಮಾತಾಡೋಣ ಅಲ್ಲ ಸರ್? ಇಲ್ಲ, ಒಂದು ಜಲಕ್ ಸಿಕ್ಕಿದೆ ನಮಗೆ, ಅದಕ್ಕೋಸ್ಕರ. ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀನಿ ಸರ್. ಇವಾಗ ಏನು ಹೇಳ್ಬೇಕು ಅನ್ಕೊಂಡಿದ್ದೀರಾ ಸರ್? ಡೆಫಿನೆಟ್ ಸರ್. ಹಾಂ ಸರ್, ಡೆಫಿನೆಟ್ಲಿ ಸರ್. ನಾನು ಈಗಲೂ ಹೇಳ್ತೀನಿ ಸರ್, ನೀವು ಥಿಯೇಟರ್ ಬಂದು ಆ ಸಿನಿಮಾ ನೋಡಿ, ನೀವೀಗ ಏನು ಟೀಸರ್ ನೋಡಿದಿರಲ್ಲ, ಅದಕ್ಕೆ 100% ನಿಮಗೆ ಇದು ಕೊಡ್ತೀನಿ ಸರ್ ನಾನು. ಸರ್ ಇವಾಗ ಕಿಂಗ್ ತೆಲುಗುವಿಂದ ಬರ್ತೀನಿ, ಮಲಯಾಳಮಿಂದ ಬರ್ತಾರೆ, ಬಾಲಿವುಡಿಂದ ಒಂದಷ್ಟು ಜನ ಬರ್ತಿದ್ದಾರೆ ಸರ್. ಹಾಂ, ತುಂಬ ದೊಡ್ಡ ಆಕ್ಟರ್ ಬರ್ತಿದ್ದಾರೆ ಸರ್. 90s ಹಾಂ ಸರ್, ಈಸಿ ಇದೆ ಸರ್, ಈಸಿ ಇದೆ ಅಲ್ಲ? ಹಾಂ, ಇಲ್ಲ ಯೋಗಿ ಸರ್ ನಂಗೆ ಪ್ರೆಷರ್ ಕೊಟ್ಟಿದ್ರೆ ಅದು ಪ್ರೆಷರ್ ಆಗ್ತಿತ್ತು, ಅವರು ನಂಗೆ ಕೊಟ್ಟಿಲ್ಲ. ಡೆಫಿನೆಟ್ ಆಗಿ ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ, ನನ್ನ ಕಡೆಯಿಂದ, ನನ್ನ ಟೀಮ್ ಕಡೆಯಿಂದ, ನನ್ನ ಹೋಲ್ ಟೀಮ್ ಕಡೆಯಿಂದ ಡೆಫಿನೆಟ್ ಆಗಿ ಯೋಗಿ ಸರ್ಗೆ ಇದು ಬಿಗ್ಗೆಸ್ಟ್ ಹಿಟ್ ಆಗುತ್ತೆ ಇಂಡಿಯನ್ ಸಿನಿಮಾ. ಕಿಂಗ್ಗೆ ಕ್ವೀನ್ ಯಾರು ರಿವೀಲ್ ಮಾಡ್ತೀರಾ? ಅದನ್ನ ಆಮೇಲೆ ಮುಂದೆ ಮಾತಾಡೋಣ, ಸಿಗ್ತೀವಲ್ಲ. ಹೇಳ್ಬೇಕು ಅನ್ಕೊಂಡಿದ್ದೀರಾ ಸರ್? ಇಲ್ಲ ಹೇಳ್ಬೇಕಾಗಿರೋದಲ್ಲ, ಹೇಳಿದ್ದೀನಲ್ಲ ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ ಆಫ್ ಆಲ್ 2 ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ನಾವು ಪ್ರೊಡ್ಯೂಸರ್ಸ್ ಆಗಿ ಮಾತು ಸ್ವಲ್ಪ ಕಮ್ಮಿ, ಸೊ ನೀವೇನೇ ಕೇಳಬೇಕಾದ್ರೂ ಒಂಚೂರು ಕಮ್ಮಿ ಕೇಳಿದ್ರೆ ನಮಗೂ ಖುಷಿ. 2ನೇದು, ನಮ್ಮ ಡೈರೆಕ್ಟ್ ಹೇಳಿದ್ದಾರೆ ಆದಷ್ಟು ಏನು ಬಿಟ್ಕೊಡ್ಬೇಡಿ ಅಂತ, ಸೊ ಅದರಿಂದ ಮೇ ಬಿ ಇನ್ಕಂಪ್ಲೀಟ್ ಆನ್ಸರ್ ಸಿಗ್ಬೋದೇನೋ, ಬಟ್ ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕಷ್ಟೆ. ಸರ್ ಈಗ ಬಿಗ್ಗೆಸ್ಟ್ ಬಜೆಟ್ ಅಂತ ಸರ್ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇದೆ ಸರ್. ಇಲ್ಲ ಇವ್ರದ್ದು IT ವರ್ಲ್ಡ್, ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಸರ್ ಇಂಡಿಯನ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ, ಏನು ಬಜೆಟ್ ಸರ್ ಸಿನಿಮಾ? ಬಿಗ್ಗೆಸ್ಟ್ ಬಜೆಟ್ ಅಂತ ಕೂಡ ಹೇಳಿದ್ರು, ಅದು ನೀವು ರಿವೀಲ್ ಮಾಡ್ಬೋದಲ್ಲ ಸರ್ ಪ್ರೊಡ್ಯೂಸರ್ ಅಂತ? ಇಲ್ಲ, ನಾನು ರಿವೀಲ್ ಮಾಡಿದ್ರೆ ಅರ್ಧ ಪ್ರಾಬ್ಲಮ್ ಆಗೋದು, ಬಟ್ ಆ್ಯಕ್ಚುಲಿ ಇನ್ನು ಬಜೆಟ್ ಆ್ಯಕ್ಚುಲಿ ಮಾತಾಡಿದ್ದೀವಿ, ಇನ್ನು ಡಿಸ್ಕಷನಲ್ಲಿ ಇದೆ ಬಜೆಟ್. ಸೊ ಆ್ಯಕ್ಚುಲಿ ಪ್ರಾಸೆಸ್ ಎಲ್ಲ ಇದು ಮಾಡಿ ಆಮೇಲೆ ಬಜೆಟ್ನ ಫೈನಲ್ ಆಗಿ ಮಾಡಬೇಕು ಅಂತ, ಲೈಕ್ ಇನ್ನೂ ವರ್ಕಿಂಗಲ್ಲಿದೆ ಬಜೆಟ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎವ್ರಿವನ್ ಫಾರ್ ಕಮಿಂಗ್ ಅಂಡ್ ಜಾಯಿನಿಂಗ್ ಅಸ್. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ, ಗುರು ಹಿರಿಯರಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಶಾಂಕ್ ಶೇಷಗಿರಿ. ಸೊ ಇದು ಯೋಗಿ ಅಣ್ಣನ 50ನೇ ಸಿನಿಮಾ ಆ್ಯಂಡ್ ನಮ್ಮ ಜಾಕ್ಸ್ ಸರ್ನ 2ನೇ ಸಿನಿಮಾ. ಇದು ಎಲ್ಲರಿಗೂ ಸ್ಪೆಷಲ್ ಆದಂತಹ ಸಿನಿಮಾ. ಯಾಕೆ ಅಂತಂದರೆ ಇವತ್ತು ಆ್ಯಕ್ಚುಲಿ ನಾನು ಯೋಗಿ ಅಣ್ಣ ಸ್ವಲ್ಪ ಭಾವುಕರಾಗಿದ್ದು ನಾನು ಮೊದಲನೇ ಬಾರಿ ಕಂಡಿರೋದು. ಯಾಕೆಂತಂದರೆ ನಮ್ಮ ರಗಡ್ ಲುಕ್ಕಲ್ಲಿ ನಾವು ನೋಡಿ ನೋಡಿ ನಮ್ಗೆ ಒಂದು ಅಭ್ಯಾಸ. ಬಟ್ ಇವತ್ತು ಅಣ್ಣ ಒಂಚೂರು ಕಣ್ಣಲ್ಲಿ ನೀರು ಕಟ್ಕೊಂಡ್ರು ಶಿವಣ್ಣನ ಜೊತೆ ಮಾತಾಡ್ಬೇಕಾರೆ, ಅಪ್ಪು ಅಣ್ಣನ ಬಗ್ಗೆ ಮಾತಾಡ್ಬೇಕಾರೆ. ಆ್ಯಂಡ್ ಶಿವಣ್ಣ ಆ್ಯಕ್ಚುಲಿ ಹೇಳ್ದಂಗೆ ಆ ಒಂದು ಕಣ್ಣೀರಿನ ಕಥೆ ಅದು ಶಿವಣ್ಣಂಗೆ ಮುಟ್ಟಿದೆ. ನಿಮ್ಮೆಲ್ರಿಗೂ
ಮನ ಗೆಲ್ಲೋ ಥರ ನಾವು ಮಾಡಿದೀವಿ ಅಂತ ಅನ್ಕೋತೀವಿ. ಆ್ಯಂಡ್ ಇದೆಲ್ಲ ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ಜಾಕ್ ಸರ್ ಹಾಗೂ ನಮ್ಮ ಅಣ್ಣ ಯೋಗಿ ಅಣ್ಣಂಗೆ. ಆ್ಯಂಡ್ ಪ್ರೊಡ್ಯೂಸರ್ ಸಪೋರ್ಟ್ ಮಾತ್ರ ಸಖತ್ತಾಗಿದೆ. ಇದಕ್ಕೆ ಆ್ಯಕ್ಚುಲಿ ನನ್ನ ಇವಾಗ ಸಿನಿಮಾ ಕೆರಿಯರಲ್ಲಿ ಅಂದರೆ ಆ್ಯಸ್ ಎ ಮ್ಯೂಸಿಕ್ ಕಂಪೋಸರ್ ಆಗಿ ವರ್ಕ್ ಮಾಡ್ತಿರುವಂತಹ ಸಿನಿಮಾಗಳಲ್ಲೆಲ್ಲ ಅತಿ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ, ಯಾಕಂದ್ರೆ ಈಚ್ ಆ್ಯಂಡ್ ಎವ್ರಿ ಬಿಟ್ಸ್ ಆ್ಯಂಡ್ ಪೀಸಸ್ ಲೈವ್ ಮಾಡಿದ್ದೀವಿ. ಅದೊಂದು ನನಗೆ ಹೆಮ್ಮೆ ಇದೆ. ಇನ್ನು ಸಿನಿಮಾ ಇದು ಆ್ಯಕ್ಚುಲಿ ನಿಮಗೆ ಟೀಸರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದೆಯಾ ಎಲ್ರಿಗೂ? ಥ್ಯಾಂಕ್ ಯು ಸೋ ವೆರಿ ಮಚ್. ಇವತ್ತು ನನ್ನ ಬ್ರದರ್ಸ್ ಬಂದಿದ್ದಾರೆ, ಫ್ಯಾಮಿಲಿ ಬಂದಿದ್ದಾರೆ. ಆ್ಯಂಡ್ ಎಲ್ಲರ ಮುಂದೆ ಇವತ್ತು ಒಂದು ನಮ್ಮ ಅಣ್ಣನ ಒಂದು 50ನೇ ಸಿನಿಮಾ, ಹಾಗೆ ನಮ್ಮ ಜಾಕ್ ಸರ್ನ ಸ್ಪೆಷಲ್ ಮೂಮೆಂಟ್ ಇವತ್ತು ನಾ ಕಣ್ಮುಂದೆ ನೋಡಿದ್ದೀನಿ. ಆ್ಯಂಡ್ ನೀವೆಲ್ಲರೂ ಈ ಸಿನಿಮಾನ ಬೇರೆ ರೀತಿ ನೋಡ್ತೀರಾ. ಇಟ್ ಈಸ್ ಅನ್ ಇಂಡಿಯನ್ ಸಿನಿಮಾ ಆ್ಯಂಡ್ ಇಟ್ ವಿಲ್ ಬಿ ಅ ಬ್ಲಾಸ್ಟ್ ಫಾರ್ ಶೋರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ನನಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಸಿನಿಮಾಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಡೈರೆಕ್ಟ್ರು ವಿಷನ್, ನಾನು ಈ ಸಿನಿಮಾ ಅವ್ರು ನನ್ನ ಕತೆ ಹೇಳಿದಾಗನು ಒನ್ಲೈನರ್ ಹೇಳಿದ್ರು, ನಾನು ಒಂದೆರಡು ಅವ್ರು ಮಾತಾಡಿದ ತಕ್ಷಣ ನನಗೆ ಸರೆಂಡರ್ ಆಗಿಬಿಟ್ಟೆ. ನಾನು ನೀವು ಹೇಳಿ ಏನು ಮಾಡಬೇಕು ನಾನು ಬಂದು ಮಾಡೋಗ್ತೀನಿ ಅಂತ. ಆ್ಯಂಡ್ ತುಂಬ ಒಂದು ವಿಷನ್ ಇರುವಂಥ ಒಬ್ಬರು ಡೈರೆಕ್ಟರ್, ವೆರಿ ಸ್ಟ್ರೈಟ್ ಫಾರ್ವರ್ಡ್, ಈ ಶುಗರ್ ಕೋಟೆಡ್ ಎಲ್ಲ ಬರಲ್ಲ. ಸೊ ಅದೊಂದು ಖುಷಿ. ಆಮೇಲೆ ವೆರಿ ಈಸಿ ಟು ವರ್ಕ್ ವಿತ್, ಅಂದರೆ ಒಂದು ಫ್ಲೆಕ್ಸಿಬಿಲಿಟಿ ಕೊಡ್ತಾರೆ ಒಬ್ಬ ಆರ್ಟಿಸ್ಟ್ಗೆ. ನಾನು ಹಿಂಗೆ ಮಾಡ್ಬೋದಾ ಅಂದರೆ ಮಾಡಿ ಸರ್. ಸೊ ಒಬ್ಬ ಆರ್ಟಿಸ್ಟ್ಗೆ ಅದು ಫ್ಲೆಕ್ಸಿಬಿಲಿಟಿ ಸಿಕ್ಕಿದಾಗ ನಥಿಂಗ್ ಲೈಕ್ ದಟ್. ನನ್ನ ಹತ್ರ ಕ್ಯಾಮ್ರಾ ಇಲ್ಲ ಸರ್. ತುಂಬ ಸ್ಟ್ರಾಂಗ್ ಆಗಿದೆ. ಹೇಳಿದ್ನಲ್ಲ, ಅದೇ ಡೈಲಾಗ್ ನೋಡಿದ್ರಲ್ಲ, ಅದರಲ್ಲೇ ಗೊತ್ತಾಗತ್ತೆ ಕೋಪಿಷ್ಟ, ಮೂಕ್ ಮೇಲೆ ಕೋಪ ಇರುತ್ತೆ. ರಿಯಲ್ ಲೈಫಲ್ಲಿ ಹಂಗಿಲ್ಲ. ನಾನು ನಿಮ್ಗೆಲ್ಲ ಗೊತ್ತು, ತುಂಬ ಸಾಫ್ಟ್. ಅದೇ ಗೊತ್ತಿಲ್ಲ ಅಣ್ಣ. ಆ್ಯಂಡ್ ನಾನು ಇನ್ನೊಂದು ಹೇಳಲೇಬೇಕು, ಎಸ್ಪೆಷಲಿ ಆ ಸೀನೆಲ್ಲ ಆಗಿ ಲಾಸ್ಟಲ್ಲಿ ಯೋಗಿ ನನ್ನ ಹಿಂದೆ ಕ್ಯಾಮ್ರಾ ಇರುತ್ತೆ. ಯೋಗಿ ಕಣ್ಣಲ್ಲಿ ನೀರು ಬಂದಾಗ ನನ್ನ ಕಣ್ಣಲ್ಲೂ ನೀರು ಬಂತು ಆ ಸೀನ್ ಬಂದಾಗ. ಕಂಟಿನ್ಯೂಟಿ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕಿಲ್ಲ ನಾನು ಹೋಗಿ ತಪ್ಕೊಬೇಕು ಅಂತ ನಾನು ಯೋಗಿಗೆ ಆಗಲೇ ಹೇಳಿದೆ. ಆಮೇಲೆ ಆ ಸೀನ್ಗೆ ಯೋಗಿ ಅವ್ರು ಏನು ಗ್ಲಿಸರಿನ್ ಏನು ಯೂಸ್ ಮಾಡಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಗೊತ್ತಿರಲಿಲ್ಲ ನನಗೆ. ಆ ಲಾಸ್ಟಲ್ಲಿ ನಮ್ಮ ಡೈರೆಕ್ಟರ್ ಆ ಥರ ಒಂದು ಐ ಡ್ರಾಪ್ ಬರುತ್ತೆ, ಅದು ಯಾರಿಗೂ ಡಿಸ್ಕಸ್ ಮಾಡಿಲ್ಲ. ಆನ್ ದ ಸ್ಪಾಟ್ ಅವರಿಬ್ಬರದ್ದು ಡಿಸ್ಕಷನ್ ನಡೆದಿತ್ತು. ಬಟ್ ಅದು ನೋಡಿದಾಗ ನಾನು ಭಾವುಕನಾಗ್ಬಿಟ್ಟೆ. ಆ್ಯಂಡ್ ಯೋಗಿ ಸಚ್ ಅ ವಂಡರ್ಫುಲ್ ಆ್ಯಕ್ಟರ್, ಸಚ್ ಅ ನ್ಯಾಚುರಲ್ ಆ್ಯಕ್ಟರ್. ನನಗೆ ಅದೇ ಖುಷಿ. ನನಗೆ ಇವಾಗ ಅವ್ರ ಜೊತೆ ಒಂದು ಟ್ರಾವೆಲ್ ಏನು ಮಾಡ್ತೀನಿ, ಇಟ್ಸ್ ಗೋನ್ ಬಿ ಒಂಥರ ಮೆಮೊರಿ, ಒಂಥರ ನಮ್ಮ ಡಾರ್ಲಿಂಗ್ ಅವರ. ಹಲೋ ಸರ್. ಬಂದಿರುವಂಥ ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಎಲ್ರಿಗೂ ನನ್ನ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಿದ್ದು ಒಂದು ವಿಷಯ ಏನಂದರೆ, ನನ್ನ 50ನೇ ಸಿನಿಮಾಗೆ ಯಾರೂ ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ನಾನು ಫೋನ್ ಮಾಡಿದವ್ರು ಎಲ್ಲರೂ ಹೇಳಿದ್ದೊಂದೇ ಮಾತು, ಯೋಗಿ ನೀನು ಗೆಲ್ಲಬೇಕು, ನೀನು ಗೆಲ್ಲೋದನ್ನ ನಾವು ನೋಡಬೇಕು ಅನ್ನೋ ಒಂದು ವಿಶ್ವಾಸ ಇರುತ್ತೆ ಗೊತ್ತಾ. ಸೊ ನನಗದು ಆಲ್ರೆಡಿ ಗೆದ್ದಂಗಾಯಿತು. ಆ್ಯಂಡ್ ಪ್ರತಿಯೊಬ್ಬರೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ಸಾಕಷ್ಟು ವರ್ಷದಿಂದ ಯಾರ ಹತ್ರನೂ ಟಚಲ್ಲಿ ಇರಲಿಲ್ಲ. ಬಿಕಾಸ್ ನಾನು ಜಾಸ್ತಿ ಸೈಲೆಂಟ್ ಆಗಿರೋಕ್ಕೆ ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಸ್ವಲ್ಪ ದೂರ ಇರ್ತೀನಿ ಎಲ್ಲದ್ರಿಂದ. ಸೊ ಹಾಗಾಗಿ ಹಂಗಾಗಿತ್ತು. ಆ್ಯಂಡ್ ಇನ್ನು ಮುಂದೆ ಎಲ್ಲರ ಜೊತೆನೂ ಪ್ರತಿನಿತ್ಯ ಮಾತಾಡ್ತೀನಿ ಆ್ಯಂಡ್ ಎಲ್ಲರಿಗೂ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಈ ಕಿಂಗ್ ಸಿನಿಮಾ ಜಾಕ್ ನನಗೆ ಬಂದು ಕತೆ ಹೇಳಿದಾಗ, ಅಂದರೆ ಜಾಕ್ ನಿಜವಾಗ್ಲೂ ಈ ಸಿನಿಮಾ ನಾವು ಅಂದರೆ ಫಿನಿಶ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋ ಎಲ್ಲ ಪೊಟೆನ್ಷಿಯಲ್ ಇದೆ. ಬಟ್ ಅದನ್ನ ಹೆಂಗೆ ನಾವು ಸಾಧಿಸೋದು ಅನ್ನೋ ಒಂದು ಕ್ವಶನ್ ಬಂತು. ಸರ್ ತಲೆ ಕೆಡಿಸ್ಕೊಬಿಡಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಫಸ್ಟ್ ಡೇ ಅದೇ ಹೇಳಿದ್ದು. ಇವತ್ತಿಗೂ ನಾನು ಅವನ ಹತ್ರ ಏನಾದ್ರು ಕೇಳಿದ್ರೆ ಜಾಕ್ ಇದೇನಾದ್ರು ಒಂದು ಸ್ವಲ್ಪ ವಿಷಯ ಏನಾದ್ರು ಮಾತಾಡಬೇಕಲ್ಲ ಸರ್, ನನ್ನ ಮೇಲೆ ನಂಬಿಕೆ ಇಡಿ. ಆಯ್ತು ಜಾಕ್, ಇದ್ರ ಮೇಲೆ ಇನ್ನೇನು ಮಾತಾಡೋಕ್ಕಾಗಲ್ಲ. ಇವಾಗ ಹೆಂಗೆ ಕ್ವಶನ್ ಕೇಳಿದಾಗ ಆಮೇಲೆ ಹೇಳ್ತೀನಿ ಅಂತ ಆನ್ಸರ್ ಮಾಡ್ತಿದ್ದ ನೀವು ಕೇಳಿದಕ್ಕೆಲ್ಲ. ಸೊ ಅದೇ ಥರ ನನಗೂ ಸರ್ ಆಮೇಲೆ ಹೇಳ್ತೀನಿ ಅಂತ. ಈ ಟೀಸರ್ ನನಗೆ ತೋರಿಸಿರ್ಲಿಲ್ಲ, ಈ ಫೈನಲ್ ಕಾಪಿ ನಾನು ಇಲ್ಲೇ ನೋಡಿದ್ದು. ಯಾಕಂದ್ರೆ ಮುಂಚೆ ಒಂದು ಟೀಸರ್ನ ಕೊಟ್ಟಿದ್ದ, ಅದು ಯಾರು ಹೇಳಿದ್ರು ಗೊತ್ತಿಲ್ಲ, ಅವನಿಗೆ ಯೋಗಿ ಎಲ್ಲ ಕಡೆ ತೋರಿಸ್ಕೊಂಡು ಓಡಾಡ್ತಿದ್ದಾನೆ ಅಂತ. ನಾವು ಮಾಡಿರೋ ಕೆಲಸ ನಮ್ಗೆ ಖುಷಿ ಇರುತ್ತಲ್ಲ, ಒಂದಷ್ಟು ಜನಕ್ಕೆ ತೋರಿಸಿರ್ತೀವಿ ನಮಗೆ ತುಂಬ ಕ್ಲೋಸ್ ಇರೋವ್ರಿಗೆ. ಸೊ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ, ಕಣ್ಣನ ಮಕ್ಳು ಸಿಕ್ಕಾಕೊಂಡ್ರೆ ಸರಿ ಅಂತ. ಇವತ್ತು ಇಲ್ಲಿ ಬಂದು ಕೂರೋವರೆಗೂ ಬಿಟ್ಟಿಲ್ಲ ಅವನು. ಸರಿ ಬನ್ನಿ ಇಲ್ಲಿ ನೋಡಿ ಅಂತ. ಬಟ್ ತುಂಬ ಒಳ್ಳೆ ಕೆಲಸನೇ ಮಾಡೋದ ಅನಿಸ್ತಾ ಇದೆ ಇವಾಗ. ಇಲ್ಲಾಂದ್ರೆ ಎಲ್ರಿಗೂ ತೋರಿಸ್ಕೊಂಡು ಓಡಾಡ್ತಾ ಇದ್ದೆ 100%. ಆ್ಯಂಡ್ ಟೆಕ್ನಿಕಲ್ ಟೀಮ್ ಬ್ಯೂಟಿಫುಲ್ ಆಗಿದೆ. ಆಮ್ಬ್ರೋಸ್ ಪಾರಂಜಿತ್ ಅವ್ರಿಗೆ ತುಂಬಾನೇ ಕ್ಲೋಸ್ ಆಗಿರೋಂಥ ಹುಡುಗ. ಸೊ ಅವರ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ನಮ್ಮ ಭೂಪತಿ ಮಾಸ್ಟರು. ಆ್ಯಂಡ್ ಅವರಿರೋದು ನನಗಿನ್ನೂ ಒಂದು ತುಂಬ
ಪ್ಲಸ್ ಪಾಯಿಂಟ್ ಈ ಸಿನಿಮಾಗೆ. ಯಾಕಂದ್ರೆ ಅವ್ರು ಡ್ಯಾನ್ಸ್ ಮಾಸ್ಟರ್ ಅನ್ನೋದಕ್ಕಿಂತ ಅವರು ಒಬ್ಬ ತುಂಬಾ ಒಳ್ಳೆ ಆಕ್ಟರ್. ಸೊ ಅವ್ರ ಲುಕ್ಕು ಪ್ರತಿಯೊಂದೂ ತುಂಬಾ ಮಜವಾಗಿದೆ. ನಮಗೆ CGVFX ಮಾಡ್ಕೊಂಡ್ರು ಅವರು. ತುಂಬಾ ಥ್ಯಾಂಕ್ಸ್. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಸೋಮು ಸರ್ ಅವರು ಅಷ್ಟೇ ವಂಡರ್ಫುಲ್. ಆ್ಯಂಡ್ ಶಶಾಂಕ ಅವನು ಸಿನಿಮಾದಲ್ಲಿ ಮೊದಲನೇ ಸಾಂಗ್ ಆಡಿದ್ದು ನನ್ನ ಸಿನಿಮಾದೆ ಅನ್ಸುತ್ತಲ್ಲ. ನನ್ನ ಸಿನಿಮಾ ಮೊದಲನೇ ಸಾಂಗ್ ಆಡಿದೆ ಆ್ಯಂಡ್ ಈಗ ಮ್ಯೂಸಿಕ್ ಮಾಡ್ತಿದ್ದಾನೆ. ನನಗೆ ತುಂಬ ಖುಷಿ ಇದೆ ಅದು. ಥ್ಯಾಂಕ್ ಯು ಶಶಾಂಕ್. ಆ್ಯಂಡ್ ಪ್ರೊಡ್ಯೂಸರ್ಸ್, ನಾವು ಕತೆ ಏನೋ ಹೇಳ್ದ, ನಂಬರ್ಸ್ ಒಂದಷ್ಟು ಹೇಳ್ದ, ಒಂದು ಸೆಕೆಂಡ್ ನನಗೆ ತಲೆ ತಿರುಗ್ತು. ಗುರು ದೇವರನೆಗೂ ಅಷ್ಟೆಲ್ಲ ಹಾಕ್ಕೊಂಡ್ರಿ ಹಿಂಗಮ್ಮ ಆಗಲ್ಲ ಕಣೋ, ಕಷ್ಟ ಇದೆ. ಇವಾಗಿನ ಸ್ಥಿತಿ ಯೋಚನೆ ಮಾಡಿದಾಗ ನಮ್ಗೆ ಅದು ಯೋಚನೆ ಮಾಡಲೇಬೇಕಾಗತ್ತೆ. ಇನ್ವೆಸ್ಟರ್ಸ್ ಬಂದಾಗ ಅವ್ರಿಗೆ ರಿಟರ್ನ್ಸ್ ಏನಿರುತ್ತೆ ಅನ್ನೋದು. ಸೊ ಅದಕ್ಕೂ ಅವ್ರು ಯಾವುದಕ್ಕೂ ಯೋಚನೆ ಮಾಡ್ದಿರ ಎಲ್ಲ ಪ್ರೊಡ್ಯೂಸರ್ಸು ನಾವು 100% ಮಾಡ್ತೀವಿ ಸಿನಿಮಾನ ಅಂತ ಹೇಳಿ ಸಿನಿಮಾ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಇನ್ನೊಬ್ಬ ಮುಖ್ಯವಾದ ವ್ಯಕ್ತಿ ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣ ನಮ್ಮ ನಮ್ಮ ಬಾಮೈದ ಬರಲಿ. ಅಂದರೆ ಅಭಿಯಿಂದನೇ ನನಗೆ ಜಾಕ್ ಪರಿಚಯ ಆಗಿದ್ದು. ಸೊ ಹಾಗಾಗಿ ಈ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ. ಆ್ಯಂಡ್ ವರ್ಷಲ್ ಬಾಮೈದ ನಿಜವಾಗ್ಲೂ ಅಲ್ಲ, ಬಟ್ ನಾವು ಕರ್ಕೊಳ್ಳೋರು ನನಗೆ ಬಾಮೈದ ಅಂತ. ಯಾವಾಗಲೂ ಮನೆಗೆ ಬರೋನು, ನನ್ನ ವೈಫ್ನ ಅಕ್ಕ ಅನ್ನೋನು, ನನ್ನ ಅಣ್ಣ ಅನ್ನೋನು. ಏನೋ ಸಂಬಂಧ ಕಟ್ತಾ ಕರೆಕ್ಟಾಗಿ ಏನಾರು ಒಂದು ಹೇಳೋ, ಅವಳನ್ನ ಅತ್ತಿಗೆ ಅನ್ನು, ಇಲ್ಲ ನನ್ನ ಭಾವ ಅನ್ನು. ಸೊ ಹಿಂಗಾಗಿ ಇದು ಬಂದಿರೋ ಅಂಥದ್ದು. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಥ್ಯಾಂಕ್ ಯು. ಕೇಳೋಂಗಿದ್ರೆ ಯೋಗಿ ಸರ್ ಈ ಕಡೆ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಕಂಗ್ರೆಸ್. ತುಂಬಾ ದಿನ ಕಾಯ್ತಿದ್ದಂತ ಸಿನಿಮಾ ಅಂತ ಅನಿಸ್ತಾ ಇದೆ. ಸೊ ದುನಿಯಾದಲ್ಲಿ ಬ್ಲೇಡ್ ಹಿಡ್ಕೊಂಡು ಎಳೆದ್ರೆ ಹೋಗ್ಬಿಡ್ತೀಯ ಅಂತಿದ್ರೆ, ಸೊ ಈಗ ಕೈನಲ್ಲಿ ಹುಕ್ ಬಂದಿದೆ. ಸೊ ಈ ರಕ್ತಪಾತದ ಹಿಂದೆ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ ಈ ಪಾತ್ರದಲ್ಲಿ ಅಂತ. ಖಂಡಿತವಾಗ್ಲೂ ತುಂಬಾ ಜವಾಬ್ದಾರಿ ಇದೆ. ಡೆಫಿನೆಟ್ಲಿ ಎಸ್. ಅಂದರೆ ನನಗೆ ಒಂದು ಆ್ಯಕ್ಟಿಂಗ್ಗೆ ತುಂಬ ಸ್ಪೇಸ್ ಇರುವಂಥ ಒಂದು ಕ್ಯಾರೆಕ್ಟರ್ ಇದು. ಆ್ಯಂಡ್ ಆ ಲಾಸ್ಟ್ ಶಾಟ್ ನಾನು ಮಾಡಬೇಕಾದ್ರೂ ಅಷ್ಟೇ, ಜಾಕ್ ಇದೊಂದು ನಾವು ಅಚೀವ್ ಮಾಡಬೇಕು ಹೆಂಗಾದರೂ ಅಂತ ಕಣ್ಣೀರು ಬರೋ ಅಂಥದ್ದು. ಬಿಕಾಸ್ ಲಾಂಗ್ ಶಾಟ್ ಅದು ನಡ್ಕೊಂಡು ಬಂದು ನಿಂತು ಮಾಡೋದಕ್ಕೂ ಆಗಲ್ಲ. ಬಿಕಾಸ್ ಗ್ಲಿಸರಿನ್ ಹಾಕಿದ್ರೆ ಬರ್ತಾನೆ ಇರುತ್ತೆ. ಅದೊಂದು 5 ಟೇಕ್ ಏನೋ ಮಾಡಿದ್ವಿ, ಆವಾಗ ಓಕೆ ಆಯಿತು. ಆ್ಯಂಡ್ ನಮ್ಮ ಆಂಬ್ರೋಸ್ ಅಲ್ಲೇ ಕೂತಿದ್ರು, ಮತ್ತು ನಮ್ಮ ಜಾಕನು ಇಬ್ಬರು ತುಂಬಾ ಖುಷಿ ಪಟ್ಟರು ಆ ಶಾಟ್ ಮಾಡಿ. ಆ್ಯಂಡ್ ಈ ಸಿನಿಮಾ ಪ್ರತಿ ಸೀನು ನಮ್ಗೆ ಅದೇ ಥರನೇ ಫೀಲ್ ಬರುತ್ತೆ. ಆ್ಯಂಡ್ ನನ್ನ ಲೈಫಲ್ಲಿ ಒಂದು ದೊಡ್ಡ ಸಿನಿಮಾ ಆಗುತ್ತೆ. ಆ್ಯಂಡ್ ನಾನು ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದರೆ, ನಾನು ತುಂಬ ಚಿಕ್ಕ ವಯಸ್ಸಿಗೆ ಹೀರೋ ಆದವನು, ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಆವಾಗ ನಾನು ಹೀರೋ ಆಗಬೇಕು ಅಂತ ಬಂದವನಲ್ಲ, ಅಥವಾ ನಾನು ಇಂಡಸ್ಟ್ರಿಯಲ್ಲಿ ಏನೋ ಹೆಸರು ಮಾಡಬೇಕು ಅಂತಲೂ ಬಂದವನಲ್ಲ. ಆ ವಯಸ್ಸಲ್ಲಿ ಅದೇನೂ ಗೊತ್ತೂ ಇರಲಿಲ್ಲ. 16-17 ವರ್ಷಕ್ಕೆ ಹೀರೋ ಆದ. ಎಲ್ಲರೂ ನನ್ನನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಅದೆಲ್ಲ ಆಯಿತು. ಅದಾದಮೇಲೆ ಡೌನ್ಫಾಲ್ ಇರುತ್ತೆ. ಇವಾಗ ವಾಪಸ್ ಬೌನ್ಸ್ ಬ್ಯಾಕ್ ಆಗಿದ್ದೀನಿ. ಆ್ಯಂಡ್ ಇವಾಗ 35ನೇ ವರ್ಷಕ್ಕೆ ನಂದು ಡೆಬ್ಯೂ ಸಿನಿಮಾ ಇದು, 50ನೇ ಸಿನಿಮಾ. ಸೊ ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿವರೆಗೂ ನೋಡಿದ ಯೋಗಿ ಬೇರೆ, ಇನ್ಮೇಲೆ ನೋಡೋ ಯೋಗಿನೇ ಬೇರೆ. ಸೊ ಆ ಥರನೇ ಈ ಸಿನಿಮಾಯಿಂದ ಟ್ರೀಟ್ ಆಗುತ್ತೆ. ಬರ್ತೀನಿ, ಕೇಳಿಸ್ತೇನೆ. ಲೂಸ್ ಮಾದ ಯೋಗಿನ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ರಿ, ಈಗ ಕರುನಾಡ ಸುಲ್ತಾನ, ಇದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯ್ತು ಅನ್ಸುತ್ತೆ. ಖಂಡಿತವಾಗ್ಲೂ ಮೇಡಮ್, ವಯಸ್ಸು ಆಗ್ತಾನ ಜವಾಬ್ದಾರಿ ಆಗುತ್ತಲ್ಲ. ಲೂಸ್ ಮಾದ ಮಾಡಿದಾಗ 16, ಇವಾಗ 35. ಸೊ ಅದ್ರ ತಕ್ಕಂಗೆ ಪಾತ್ರ ಮಾಡಬೇಕು. ಸೊ ಅದೇ ಥರ ಇರುತ್ತೆ ಇದು. ಸರ್ ಡೆಫಿನೆಟ್ಲಿ ಸರ್ ಮಾಡ್ತೀನಿ. ಇವಾಗ ಹೆಗಲ ಮೇಲೆ ಹೊತ್ಕೊಂಡ್ಮೇಲೆ ಅದನ್ನು ತೊಗೊಂಡು ಹೋಗ್ಲೇಬೇಕು ಮುಂದಕ್ಕೆ. ಏನು ತಪ್ಪಾಗ್ದಿರೋ ಥರ ಅದನ್ನು ನೋಡ್ಕೋಬೇಕು. ಸೊ ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ಸೊ ಯೋಗಿ ಅವರೇ, ನೀವು ಒಂದಿಷ್ಟು ಸಂದರ್ಭದಲ್ಲಿ ಹೇಳಿದ್ರಿ, ನಾನು ಇಂಡಸ್ಟ್ರಿಲಿ ಕಂಡಂಥ ಕನಸುಗಳನ್ನು ಈಡೇರಿಸುವಂಥ ಟೈಮಲ್ಲಿ ಕೆಲವು ಮಿಸ್ಟೇಕ್ಗಳನ್ನು ಮಾಡಿದ್ದೇನೆ ಅಂತ. ಈಗ ಆ ಮಿಸ್ಟೇಕ್ಗಳನ್ನು ಸರಿಪಡಿಸ್ಕೊಂಡಿರುವಂಥದ್ದು ಆಯ್ತಾ? ಹಾಗೆ ಏನು ಚಾಲೆಂಜಿಂಗ್ ಆಗಿದೆ ಈ ಸಂದರ್ಭಕ್ಕೆ? ಲೈಕ್ ಟೀಸರ್ ನೋಡಿದಾಗ ಮೋಸ್ಟ್ಲಿ ಎಲ್ರಿಗೂ ಒಂದು ಅನ್ಸಿರುತ್ತೆ, ಏನೋ ಒಂದು ಹೊಸದಾಗಿ ಏನೋ ಪ್ರಯತ್ನ ಪಟ್ಟಿದ್ದಾನೆ, ಅದೊಂದು ಚೆನ್ನಾಗಿ ಲೆವೆಲ್ಗೆ ರೀಚ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಖಂಡಿತವಾಗ್ಲು ಇನ್ನು ಮೇಲೆ ಬರೋ ಸಿನಿಮಾಗಳಿರುತ್ತಲ್ಲ, ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅದು. ಆ್ಯಂಡ್ ನಂಗಂತ ನಾನು ಎಲ್ಲ ಬ್ಲಾಕ್ ಬಸ್ಟರ್ ಆಗ್ಬಿಡ್ತವೆ, ಎಲ್ಲ ತುಂಬ ದುಡ್ಡು ಮಾಡ್ತೀವಿ ಅಂತಲ್ಲ. ಸಿನಿಮಾ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ. ಸೊ ಖಂಡಿತವಾಗ್ಲೂ ಅದೇ ಥರ ಮಾಡ್ತೀನಿ. ಇನ್ನೊಂದು ಪ್ರಶ್ನೆ, ಡೈರೆಕ್ಟರ್ ಹೇಳ್ತಾ ಇದ್ರು, ಚೆನ್ನೈಯಲ್ಲಿ ಒಬ್ಬ ಸ್ಟಾರ್ ನೋಡಿದಾಗ ಅದನ್ನ ಬೇರೆ ರೀತಿನೇ ರಿಸೀವ್ ಮಾಡಿದ್ರು ಅಂತ. ಲಾಸ್ಟ್ ಪೋಸ್ಟರ್ ನೋಡಿದಾಗ, ಅಂದ್ರೆ ಇದು ಒಂದು ಎಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇರೋಂಥದ್ದು, ಇಲ್ಲಿಂದಷ್ಟು ಜನ ಮಾತಾಡ್ತಾ ಇದ್ರು. ಆ ಲಾಸ್ಟ್ ಪೋಸ್ಟರ್ ನೋಡಿದಾಗ ನಿಮ್ಮ ಯಾರಾದ್ರೂ ಸ್ನೇಹಿತರ ಇಮೇಜ್ ನೆನಪಾಯ್ತಾ? ಹೇಗೆ ಸಿನಿಮಾ ಇಂಡಸ್ಟ್ರಿಲಿ? ಹೌದು ಸರ್, ಲಾಸ್ಟ್ ಪೋಸ್ಟರ್ ಯಾರದ್ದು ನನ್ಗೆ ಥರದ್ದೇನು ಅನ್ಸಲಿಲ್ಲ. ಅನಿಸ್ತಾ ಸರ್ ಏನಾದ್ರು? ಇಲ್ಲ, ಯಾಕಂದ್ರೆ ನನ್ನ ಮಕ್ಕ ನೋಡ್ಕೊಂಡು ನಾನು ಯಾರನ್ನು ಅನ್ಸ್ಕೊಳ್ಳಿ ಗೊತ್ತಿಲ್ಲ.
ಅಲ್ಲ ಗೊತ್ತಿಲ್ಲ ನನಗೆ ದೇವರಾಣೆಗೂ. ಆ್ಯಂಡ್ ಈ ಸಿನಿಮಾ ನಾವು ನಮಗೆ ಟೀಸರ್ ಲಾಂಚ್ ಮಾಡೋಕ್ಕೆ ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ವಿಜಯ್ ಸೇತುಪತಿ ಸರ್ ಮತ್ತು ಜಿ ವಿ ಪ್ರಕಾಶ್, ಸೆಲ್ವಾ ಸರ್, ಆಮೇಲೆ ಪಾರಂಜಿತ್ ಅವರು 4 ಜನ ಅಲ್ಲಿ ನಮಗೆ ಆನ್ಲೈನ್ ರಿಲೀಸ್ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಧನು ಬರಬೇಕಿತ್ತು ಇವತ್ತು. ನಾನು ಫೋನ್ ಮಾಡಿದೆ, ಶೂಟಿಂಗಲ್ಲಿದ್ದೀನಿ ಕಣೋ ಆಗಲ್ಲ ಅಂತಂದ. ನೋಡಪ್ಪ 50ನೇ ಸಿನಿಮಾ, ನೀನು ಬಂದರೆ ತುಂಬ ಚೆನ್ನಾಗಿರುತ್ತೆ, ಬರಬೇಕು ನೀನು ಅಂತಂದೆ. ಇಲ್ಲಿ ಯಾವ ಥರ ಹಾಕೊಂಡು ರುಬ್ತಾವ್ರೆ ಅಂದರೆ ನನ್ನ ಫಸ್ಟ್ ಇಯರ್ ಆ್ಯನಿವರ್ಸರಿಗೂ ಮನೆಗೆ ಹೋಗ್ಬಿಡ್ತಾ ಇಲ್ಲ, ಇನ್ನು ಅಲ್ಲಿಗೆ ಬರೋಕ್ಕಾಗತ್ತಾ ಯೋಚನೆ ಮಾಡು ಅಂದ. ಅದ್ರ ಮೇಲೆ ನಾನೇನು ಮಾತಾಡಿ ಸರಿ ಮಗ ಆಯಿತು ಆನ್ಲೈನ್ ರಿಲೀಸ್ ಮಾಡು ಅಂದೆ. ಅವನು ರಿಲೀಸ್ ಮಾಡ್ಕೊಡ್ತಿದ್ದಾನೆ. ಥ್ಯಾಂಕ್ ಯು, ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ ರಂಜಿತ್ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ರೂ ಔಟ್ ಅವರು ನಮ್ಮ ಸಪೋರ್ಟಲ್ಲಿ ಇರ್ತಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಿನಿಮಾಗಳಲ್ಲಿ ಕಥೆಗಳು ಸೋತಿರ್ಬೋದು, ನಾರ್ಮಲಿ ಏನಾಗುತ್ತೆ, ಕನ್ನಡ ತಮಿಳ್ ನಾವು ಭಾಷೆಯಲ್ಲಿ ಡಿಫ್ರೆನ್ಸ್ ಬಿಟ್ರೆ ಕಂಟೆಂಟ್ಗಳು ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಸೊ ನಾನು ಜಾಕಿಗೆ ಫಸ್ಟ್ ಹೇಳಿದ್ದದೇನೆ, ಜಾಕ್ ನಾವು ಕನ್ನಡ ಸಿನಿಮಾ ಮಾಡೋಣ ಜಾಕ್, ಆಮೇಲೆ ಬೇರೆ ಅವ್ರು ನೋಡ್ಕೊಳ್ಳಿ ತೊಂದರೆ ಇಲ್ಲ ಅಂತ. ಸೊ ಅದೇ ಥರ ನಾವು ಮಾಡಿದ್ವಿ. ಆ್ಯಂಡ್ ಅದೇನಾಯ್ತು, ನಾವು ಮಾಡ್ತಾ ಮಾಡ್ತಾ ತುಂಬ ನಂಬಿಕೆ ಬರೋಕ್ಕೆ ಶುರು ಆಯಿತು ನಮಗೆ. ಸೊ ಇನಿಷಿಯಲಿ ಒಂದೇ ಸಾಕು ಅಂತಿದ್ವಿ. ಅದಾದಮೇಲೆ ಇನ್ನೊಂದು ದೊಡ್ಡ ಬ್ಯಾನರ್ ಕಡೆಯಿಂದ ಆಫರ್ ಬಂತು. ನೋಡಿದಾಗ ಟೀಸರ್ ನೋಡಿ ನೀವು ತೆಲುಗುಲ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಹಿಂಗೆ ಆಗ್ತಿದೆ ಬೆಳವಣಿಗೆ. ಸೊ ನಮ್ಗೆ ತುಂಬ ಸರ್ ಇವಾಗ ನಿಮ್ಮ ಕಥೆಗಳು ಸೋತಿರ್ಬೋದು, ಹಾಡುಗಳ ಬಗ್ಗೆ ಹೇಳಿ ಸರ್, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ. ಆಯ್ತು ಸರ್, ಅಲ್ಲಿ ಹಾಡುಗಳು ಡೆಫಿನೆಟ್ ಎಲ್ಲ ಸಿನಿಮಾದಲ್ಲೂ 2-2, 3-3 ಸಾಂಗ್ ಹಿಟ್ ಆಗಿದ್ದಾವೆ. ಸೊ ಈ ಸಿನಿಮಾಲು ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ನನಗೆ ನಾಳೆ ಬೇಕಾದ ಬೈತು, ಏನು ಬೈಟ್ ಬೇಕು ಸ್ಟೋರಿ. ಅದೇ ನಿನ್ನೆ ನೀವು ಫೋನಲ್ಲಿ ಮಾತಾಡಿದಾಗಲೇ ನನಗೆ ಸಡನ್ನಾಗಿ ಸ್ಟ್ರೈಕ್ ಆಗಿದೆ. ಅದು ನೀವೇ ಹೇಳಿದ್ದು ನನಗೆ. ನಾನು ಅಲ್ಲಿವರೆಗೂ ಆ ಯೋಚನೆಯಲ್ಲಿ, ಅಂದರೆ ಬೇರೆ ಏನೋ ಯೋಚನೆಯಲ್ಲಿ ಇದ್ದಾಗ ಆಗಿದ್ದು. ಅಂದರೆ ನಾನೊಂದು ಇಂಟರ್ವ್ಯೂ ಮುಗಿಸ್ಕೊಂಡು ಬಂದೆ. ಅವಾಗ ಅರ್ಲಿ ಮಾರ್ನಿಂಗ್ ಒಂದು 8 ಗಂಟೆಗೆ ಒಂದು ಇಂಟರ್ವ್ಯೂ ಆಗೋದು ಒಂದು ಚಾನಲಲ್ಲಿ. ಸೊ ಅದನ್ನು ಮುಗಿಸ್ಕೊಂಡು ಬರ್ತಾ ನನಗೆ ತುಂಬ ಭಯ, ಅವರು ಬರ್ತಾರ ಜನ ಇಲ್ವಾ. ಯಾಕಂದರೆ ಒಂದು ಯಾವುದೋ ಸಿನಿಮಾಲಿ ಪಾತ್ರ ಮಾಡಿದಾನೆ, ಅವನು ನೋಡೋಕೆ ಯಾರು ಬರ್ತಾರೆ ಜನ ಅನ್ನೋ ಥರ ಎಲ್ಲ ಕೇಳಿದ್ದೆ. ನಾರ್ಮಲ್, ಅದು ಸಹಜ, ಎಲ್ಲರೂ ಮಾತಾಡ್ತಾರೆ. ಸೊ ನಾನು ಬರ್ತಾ 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 ಫೋನ್ ಕಾಲ್ ಶುರು ಆಯಿತು. ನಮ್ಮ ಹುಡುಗರು ಮಾಡಿದ್ರು, ಗುರು ತುಂಬೋಗ್ತಾವ್ರೆ ಗುರು ಜನ, ಏನೋ ಮ್ಯಾಜಿಕ್ ಆಗುತ್ತೆ ಬನ್ನಿ ಇದು ಅಂತ. ಸೊ ಇಲ್ಲಿ ಬಂದು ಆಚೆ ನಿಂತಾಗ ತಳ್ಳಾಡ್ಬಿಟ್ರು. ನನಗೆ ಅಪ್ಪಬ್ಬ ಪರವಾಗಿಲ್ಲ ಗುರು, ಇನ್ನು ಒಳಗಡೆ ಹೋಗ್ಬೇಕು, ಸಿನಿಮಾ ನೋಡಬೇಕು ನಾವು ಅಂತ. ಕೂತು ಜಿಂಕೆ ಮರಿ ಸಾಂಗು, ಕುಲದಲ್ಲಿ ಕೀಳಿ ಯಾವುದೋ ಸಾಂಗು, ಪ್ರತಿಯೊಂದು ತುಂಬ ಎಂಜಾಯ್ ಮಾಡಿದ್ರು. ಸೊ ಅದನ್ನ ನೆನೆಸ್ಕೊಳ್ಳೋದಾದ್ರೆ 50ನೇ ಸಿನಿಮಾ ಇಲ್ಲಿ ಮಾಡ್ತಿದ್ದೀವಿ. ಎಲ್ಲ ಇದು ಅಚಾನಕ್ ಆಗಿದ್ದು, ಪ್ಲ್ಯಾನ್ ಅಂತ ಏನಿರಲಿಲ್ಲ ನಮಗೆ. ಸೊ ಇಲ್ಲೇ ಆಗಬೇಕು ಅನ್ನೋದೊಂದು ಡೆಸ್ಟಿನಿ ಇತ್ತು. ಸೊ ಇಲ್ಲಿಗೆ ಬಂತು. ಸೊ ಇಲ್ಲೇ ಆಗಿದೆ. ಅಂದರೆ ಶಿವಣ್ಣ ಎಸ್ಪೆಷಲಿ ಬಂದು ನನಗೆ ಈ ಸಿನಿಮಾ ಟೈಟಲ್ಗೆ ಅವರು ಆಶೀರ್ವಾದ ಮಾಡಿ ಹೋಗಿದ್ದು ನನಗೆ ತುಂಬಾ ಖುಷಿ ಇದೆ. ಅದೇ ತುಂಬ ಸ್ಪೆಷಲ್ ಆಗುತ್ತೆ. ಒಬ್ಬ ಕಿಂಗ್ ಅನ್ಸ್ಕೋಬೇಕು ಅಂದರೆ ಅವ್ನಿಗೆ ಒಂದು ದೊಡ್ಡ ರಾಜ್ಯನೇ ಇರಬೇಕು ಅಥವಾ ದೇಶನೇ ಆಳ್ಬೇಕು ಅನ್ನೋದಲ್ಲ. ಇವಾಗ ಅವ್ನ ಮನೇಲಿದ್ರು ಅವ್ನು ಕಿಂಗ್ ಅನ್ಸ್ಕೋತಾನೆ. ಸೊ ಅವ್ನು ಒಂದು ಏರಿಯಾಲಿ ಇದ್ದಾಗ ಅವ್ನು ಕಿಂಗ್ ಅನ್ಸ್ಕೋತಾನೆ, ಫ್ರೆಂಡ್ಸ್ ಮಧ್ಯೆ ಅವ್ನು ಕಿಂಗ್ ಅನ್ಕೋತಾನೆ. ಸೊ ಈ ಥರ ಅದು ಅವ್ರವ್ರ ಒಂದು ಇದಕ್ಕೆ ಬಿಟ್ಟಿರೋ ಅಂಥದ್ದು. ಹೊರಟ್ರು ಮನೋ ಹೊರಟ್ರು. ಅಂದರೆ ಇಲ್ಲಿವರೆಗೂ ತುಂಬ ಫ್ರೀಯಾಗಿ ಯೋಚನೆ ಇದೆ ನಮಗೆ. ನಾವು ಪ್ಲಾನಿಂಗ್ ಪ್ರಕಾರ ಈಗ ಸದ್ಯಕ್ಕಿರೋದು ಆಲ್ಮೋಸ್ಟ್ 120 ಡೇಸ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಚೆನ್ನಾಗಿ ಕೆಲಸ ಆಯಿತು ಅಂದರೆ ಮುಗಿಸ್ತೀವಿ, ಅಥವಾ ಇನ್ನೂ ಏನಾದ್ರು ಬೇಕು ಅಂದರೆ ಇನ್ನೂ ಮುಂದಕ್ಕೆ ಆಗುತ್ತೆ. ಶೂಟಿಂಗ್ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ.